ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಾನಸ. ನಾನಿವತ್ತು ಹಸಿ ಅವರೆಕಾಯಿ ಹಾಗೆ ಕುಂಬಳ ಸೊಪ್ಪನ್ನ ಬಳಸ್ಕೊಂಡು ಉಪ್ಸಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ಈ ಚಳಿಗಾಲಕ್ಕೆ ತುಂಬಾ ರುಚಿಯಾಗಿರುತ್ತೆ. ಉಪ್ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಸ್ವಲ್ಪ ಕುಂಬಳ ಸೊಪ್ಪನ್ನು ತಗೊಂಡಿದ್ದೀನಿ. ಅಂದರೆ ಇದು ತುಂಬ ಎಳೆದಾಗಿರಬೇಕು. ನೋಡಿ, ನಾನಿಲ್ಲಿ ಒಂದು 1/4 kg ಆಗುವಷ್ಟು ಹಸಿ ಅವರೆಕಾಯಿನ ತಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಊರಿಗೆ ಬಂದಿದ್ದೆ. ನಮ್ಮ ಅತ್ತೆನೂ ಕೂಡ ಇಲ್ಲೇ ನಮ್ಮ ಮನೆ ಹತ್ರನೇ ಸೊಪ್ಪು ಬಿಟ್ಟಿತ್ತು, ಅದನ್ನು ಕಿತ್ಕೊಂಡು ಬಂದಿದ್ದರು. ಸೊ ಅದಕ್ಕೋಸ್ಕರ ಈ ರೆಸಿಪಿನ ಮಾಡಿದ್ದೆ. ನೋಡಿ, ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಡ್ತೀನಿ. ನೀರು ಚೆನ್ನಾಗಿ ಕಾದ ನಂತರ ಕಾಳನ್ನು ಹಾಕ್ಕೋಬೇಕು. ಕಾಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಳು ಬೇಯೋಷ್ಟೊತ್ತಿಗೆ ಸೊಪ್ಪನ್ನ ನಾವು ನೀಟಾಗಿ ತೊಳೆದು ನೋಡಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಬಿಡ್ಬೇಕಾಗತ್ತೆ. ಸೊಪ್ಪು ಎಳಸಾಗಿದ್ದರೆ ಬೇಗನೆ ಬೆಂದೋಗುತ್ತೆ. 1-2 ಮಳ್ಳಿಗೆಲ್ಲ ಸೊಪ್ಪು ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನೋಡಿ, ಇವಾಗ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾನು ಅದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕುಂಬಳ ಸೊಪ್ಪನ್ನೆಲ್ಲ ಹಾಕ್ಕೊತೀನಿ. ನಾನಂತೂ ಊರಿಗೆ ಬಂದಾಗೆಲ್ಲ ನುಗ್ಗೆ ಸೊಪ್ಪು, ಈ ಥರ ಕುಂಬಳ ಸೊಪ್ಪು ಜಾಸ್ತಿ ಮಾಡಿಸ್ಕೊಂಡು ಉಪ್ಸಾರನ್ನೇ ತಿನ್ನೋದು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಇವಾಗ ಸೊಪ್ಪನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೇನಿಲ್ಲ, 1-2 ಕುದಿಗೆಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನೋಡಿ, ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೀರನ್ನೆಲ್ಲ ಬಸ್ಕೊಬಿಡೋಣ. ಈ ಚಳಿ ವೆದರ್ಗೆ ತುಂಬಾ ಸೂಪರಾಗಿರುತ್ತೆ. ನನಗಂತೂ ಊರಿಗೆ ಬಂದಾಗ ಈ ಥರ ಸಾಂಬಾರುಗಳೇ ತುಂಬ ಇಷ್ಟ ಆಗೋದು. ಇಲ್ಲಿ ನಾನು ಒಗ್ಗರಣೆಗೆ 1-2 ಹಸಿಮೆಣಸಿನ್ಕಾಯಿ ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಸ್ಟವ್ನ ಅಂಟಿಸ್ಕೊಂಡು ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋತೀನಿ ಪಾತ್ರೆಗೆ. ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಬಸ್ತಿಟ್ಕೊಂಡಿದ್ದಂಥ ಕಾಳು ಹಾಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಾಳು ಪಲ್ಯನೂ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ನಮ್ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ನಮ್ಮ ಅತ್ತೆ ಅಂತೂ ತುಂಬಾ ರುಚಿಯಾಗಿ ಅಡುಗೆ ಮಾಡ್ತಾರೆ. ನನಗೆ ನಮ್ಮ ಅತ್ತೆ ಅಡುಗೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಅವರಿಂದ ನಾನು ಕಲಿಯೋದಿನ್ನೂ ಬೇಕಾದಷ್ಟಿದೆ. ನೋಡಿ, ಇವಾಗ ಉಪ್ಸಾರು ಹಾಗೆ ಪಲ್ಯ ರೆಡಿ ಆಯಿತು. ಈಗ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ, ಉಪ್ಸಾರು ಖಾರ ಪಲ್ಯ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.